ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಇದ್ದಂತ ದರ್ಶನ್ಗೆ ಈಗ ಜೈಲಿನಲ್ಲಿ ನೆಮ್ಮದಿನೇ ಇರಲಿಲ್ಲ. ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಈ ಒಂದು ಸಂದರ್ಭದಲ್ಲಿ ದರ್ಶನ್ ಅಕ್ಷರಶಃ ಗೋಳಾಡಿದ್ದಾರೆ. ನನಗೆ ಸ್ವಲ್ಪ ವಿಷ ಕೊಟ್ಬಿಡಿ ಅಂತ ನೇರವಾಗಿ ನ್ಯಾಯಾಧೀಶರ ಮುಂದೆ ತಮ್ಮ ಅಳಲನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟಕ್ಕೂ ಇಂಥ ಒಂದು ಪರಿಸ್ಥಿತಿ ಯಾಕೆ ಬಂತು, ಕೋರ್ಟ್ನಲ್ಲಿ ಏನಾಯಿತು ಅದರ ಸಂಪೂರ್ಣವಾದ ಡೀಟೇಲ್ ಅನ್ನು ತೋರಿಸ್ತೀನಿ ನೋಡಿ. ಇದ್ರೆ ನೆಮ್ಮದಿಯಾಗಿರಬೇಕು ಎಂದಿದ್ದವನ ನೆಮ್ಮದಿಯೇ ಹಾಳಾಗಿ ಹೋಗಿದೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ನೆಮ್ಮದಿಯನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಕಸಿದುಕೊಂಡಿದೆ. ಜೈಲೂಟ ಬೊಗ್ಗದೆ ದಾಸ ಮಂಕಾಗಿದ್ದಾನೆ. ಈ ಹಿಂದೆ ರಾಜಾತಿಥ್ಯ ಪಡೆದಿದ್ದ ದಾಸ ಇದೀಗ ಅಕ್ಷರಶಃ ನರಕ ದರ್ಶನ ಅನುಭವಿಸುತ್ತಿದ್ದಾನೆ. ಸುಪ್ರೀಂ ಕೋರ್ಟ್ ಆದೇಶ ಹಿನ್ನೆಲೆ ಜೈಲು ಸಿಬ್ಬಂದಿ ಕಟ್ಟುನಿಟ್ಟಿನ ರೂಲ್ಸ್ ಫಾಲೋ ಮಾಡ್ತಿದ್ದಾರೆ. ವಿಲ ಒದ್ದಾಡ್ತಿರೋ ದರ್ಶನ್ ಸೆರೆಮನೆ ವಾಸ ಅನುಭವಿಸಲಾಗದೆ ಸೊರಗು ಹೋಗಿದ್ದಾರೆ. ಅದ್ಯಾವ ಪರಿ ಅಂದ್ರೆ ವಿಚಾರಣೆ ವೇಳೆ ನ್ಯಾಯಾಧೀಶರ ಬಳಿ ಸ್ವಾಮಿ ಸ್ವಲ್ಪ ವಿಷ ಕೊಟ್ಟು ಬಿಡಿ ಅಂತ ದರ್ಶನ್ ಅಂಗಲಾಚಿದ್ದಾನೆ. ಸ್ವಾಮಿ, ನನಗೆ ಸ್ವಲ್ಪ ಪಾಯ್ಸನ್ ಕೊಡಿ. ನಾನು ಬಿಸಿಲು ನೋಡಿದೆ 30 ದಿನ ಆಗಿದೆ. ಕೈಯೆಲ್ಲ ಫಂಗಸ್ ಬಂದಿದೆ. ಬೇರೆ ಯಾರಿಗೂ ಬೇಡ, ನನಗೆ ಮಾತ್ರ ಪಾಯ್ಸನ್ ಕೊಡಿ. ಹಾಗೆಲ್ಲ ನೀವು ಕೇಳುವಂತಿಲ್ಲ. ಜೈಲು ಅಧಿಕಾರಿಗಳಿಗೆ ಯಾವ ಆದೇಶ ನೀಡಬೇಕು ನೀಡುತ್ತೇವೆ. ಸರಿ ಸ್ವಾಮಿ. ಮಧ್ಯಾಹ್ನ 3 ಗಂಟೆಗೆ ಆದೇಶ ನೀಡಿದ ಕೋರ್ಟ್ ಹೆಚ್ಚುವರಿ ಹಾಸಿಗೆ ದಿಂಬು ನೀಡಲು ದರ್ಶನ್ ಕೋರಿದ್ದ ಅರ್ಜಿಯನ್ನ ನ್ಯಾಯಾಲಯ ಪುರಸ್ಕರಿಸಿದೆ. ಜೈಲಿನ ಕೈಪಿಡಿ ಅನುಸರಿಸುವಂತೆ ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ ಸೂಚಿಸಿದೆ. ಕೈದಿಯ ಹಕ್ಕುಗಳನ್ನು ಗೌರವಿಸಲು ಕೋರ್ಟ್ ಸೂಚಿಸಿದೆ. ಜೈಲಿನ ಕೈಪಿಡಿಯಂತೆ ಜೈಲಿನೊಳಗೆ ವಾಕಿಂಗ್, ವೈದ್ಯರ ಭೇಟಿ, ಸ್ವಂತ ಖರ್ಚಿನಲ್ಲಿ ಜೈಲಿನ ಅಂಗಡಿಗಳಲ್ಲಿ ತಿನಿಸು ಖರೀದಿಗೆ ಅನುಮತಿ ನೀಡಿ ಆದೇಶಿಸಿದೆ. ಕೊಲೆ ಆರೋಪಿ ದರ್ಶನ್ನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ಗೆ ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ ವಜಾಗೊಳಿಸಿದೆ. ಈ ನಡುವೆ ಸೆಪ್ಟೆಂಬರ್ 19ಕ್ಕೆ ದೋಷಾರೋಪವನ್ನ ಕೋರ್ಟ್ ನಿಗದಿಪಡಿಸಿದೆ. ಅಂದರೆ ಸೆಪ್ಟೆಂಬರ್ 19ರಿಂದ ಸಾಕ್ಷಿಗಳ ವಿಚಾರಣೆ ನಡೆಯಲಿದೆ. ಕೋರ್ಟ್ನಲ್ಲಿ ಟ್ರಯಲ್ ಶುರುವಾದರೆ ನರಳಿ ಹೋಗಿರೋ ದರ್ಶನ್ಗೆ ಮತ್ತಷ್ಟು ನರಕ ಗ್ಯಾರಂಟಿ. ರಮೇಶ್, TV9 ಬೆಂಗಳೂರು.